Hey everyone, you're watching News Insights. ಊಟ ತರಿಸಿ ಊಟ ಮಾಡಿಸಿ ಕಳ್ಸ್ಯಾರ ಸರ್. ಬನ್ನಿ ಸರ್. ಮಾಡಿದ್ರ ಸಾಕಷ್ಟು ಸಫಾಯಿ ಕರ್ಮಚಾರಿ ಆಯೋಗದಲ್ಲಿ ಸಾಕಷ್ಟು ಪ್ರಕರಣಗಳು ಕೂಡ ಬಾಕಿ ಇದಾವೆ. ತಾವು ಹೊಸದ ಅಧ್ಯಕ್ಷರಾಗಿ ಏನ್ ಮಾಡ್ತಾರೆ? ಸಫಾಯಿ ಕರ್ಮಚಾರಿ ಏನ್ ನ್ಯಾಯ ಒದಗಿಸ್ತಾರೆ? ದಿನ ನಮ್ಮ ಸರ್ಕಾರ ನಮ್ಮ ಮೇಲೆ ವಿಶ್ವಾಸ ಇಟ್ಟು ಸಫಾಯಿ ಕರ್ಮಚಾರಿ ಆಯೋಗದ ಅಧ್ಯಕ್ಷರನ್ನಾಗಿ ನೇಮಿಸಿದೆ. ನಮ್ಮ ಸರ್ಕಾರಕ್ಕೆ ಮೊದಲನೇದಾಗಿ ಅಭಿನಂದನೆ ಸಲ್ಲಿಸ್ತಾ, ಏನು ತಾವು ಹೇಳಿದಂಗೆ ಆಯೋಗದಲ್ಲಿ ಸಾಕಷ್ಟು ಕೇಸ್ಗಳು ಬಾಕಿ ಇದೆ. ಮತ್ತೆ ನಮ್ಮ ಪೌರ ಕಾರ್ಮಿಕರಿಗೆ ಕೆಲವು ವಿಚಾರಗಳಲ್ಲಿ ತುಂಬಾ ಅವರು ಹೇಳ್ಕೊಳಕ್ ಆಗ್ಲಾರ್ದಂತ ನೋವುಗಳನ್ನ ಅನುಭವಿಸ್ತಾ ಇದ್ದಾರೆ. ಆ ನೋವುಗಳಿಗೆ ಮತ್ತು ಅವರ ಸಂಕಷ್ಟಗಳಿಗೆ ನಮ್ಮ ಆಯೋಗದ ವತಿಯಿಂದ ಕಾನೂನಿನಲ್ಲಿ ಏನು ಅವಕಾಶ ಇದೆ ಅವರಿಗೆ ನ್ಯಾಯ ಕೊಡಿಸೋದಕ್ಕೆ, ಅದಕ್ಕೆ ಶಕ್ತಿ ಮೀರಿ ಕೆಲಸ ಮಾಡಿ ಅವರಿಗೆ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸ ಮಾಡ್ತೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಸರಿ, ಸಫಾಯಿ ಕರ್ಮಚಾರಿ ಮೇನ್ ಮೇಜರ್ ಆಗಿ ಒಂದು ಕಿಟ್ಟಲ್ಲಿ ಕೂಡ ತುಂಬಾ ಲೋಪದೋಷಗಳು ಅದ್ರ ಬಗ್ಗೆ ನಾನಿನ್ನ ಇವತ್ತಿನ ಹಿಂದೆ ಪದಗ್ರಹಣ ಮಾಡಿದ್ದೀನಿ. ಒಂದು ಸ್ವಲ್ಪ ದಿನ ಕೆಲಸ ಮಾಡಿದ ತಕ್ಷಣ ಏನೇನಿದೆ ಲೋಪದೋಷಗಳನ್ನ ತಿಳ್ಕೊಂಡು ಅದನ್ನ ನಾನು ಸರಿಪಡಿಸಕ್ಕೆ ಕಾನೂನು ಏನ್ ಅವಕಾಶ ಇದೆ ಅದನ್ನ ಮಾಡ್ತೀನಿ. ಕಿಟ್ಟು ಕೂಡ ಇದುವರೆಗೆ ಯಾರು ಕೂಡ ಪೌರ ಕಾರ್ಮಿಕರಲ್ಲಿ ತಗೊಂಡಿಲ್ಲ. ಅದೆಲ್ಲ ಒಂದು ಸುಮ್ಮನೆ ಅದೇ ಗೋಡನಲ್ಲೇ ಬಿದ್ದಿದೆ ಹೊರತು ಆ ಕಿಟ್ಟನ್ನ ವಿತರಣೆ ಮಾಡಿಲ್ಲ. ತಿಳ್ಕೊಂತೀನಿ. ಇನ್ನು ಇವತ್ತಿನ ಚಾರ್ಜ್ ತಗೊಂಡಿದ್ದೀನಿ. ನಾನೆಲ್ಲ ಆಯೋಗದ ಬಗ್ಗೆ ಸಂಪೂರ್ಣ ಮಾಹಿತಿ ತಗೊಂಡ್ಮೇಲೆ ಅದ್ರ ಬಗ್ಗೆ ಮಾಡ್ತೀನಿ. ತಮ್ಗಳಿಗೆ ಮುಂದಿನ ದಿನಗಳಿಗೆ ಅದಕ್ಕೆಲ್ಲ ಉತ್ತರನ ಕೊಡ್ತೀನಿ. ಪೌರ ಕಾರ್ಮಿಕರು ಪಾಪ ಇನ್ನೂ ಮುಖ್ಯಮಂತ್ರಿ ಜೊತೆ ಆ ವಿಷಯನ ಅವ್ರ ಗಮನಕ್ಕೆ ತಂದು ಅದರಲ್ಲಿ ಏನ್ ಸಾಧ್ಯತೆ ಇದೆ ಅದನ್ನ ಮಾಡಿಸ್ತೀನಿ. ಏನ್ ಸರ್, ಇನ್ನ ಇವತ್ತಿನ ನಾವಿನ್ನ ಆಯೋಗದ ಇವತ್ತು ಫಸ್ಟ್ನೇ ದಿನ ಆಗಿರೋದ್ರಿಂದ ತಮ್ಮ ಪ್ರಶ್ನೆಗಳು ಬಹಳ ಆಳವಾದಂತ ವಿಚಾರಗಳು ಇವು. ಹೌದು, ನಾನು ಒಂದು ಸ್ವಲ್ಪ ಮಾತಾಡಿದ್ಮೇಲೆ ಇವುಗಳಿಗೆಲ್ಲ ಅಧಿಕಾರಿಗಳ ಜೊತೆ ಇದೆ. ಮುಖ್ಯಮಂತ್ರಿಗಳು ಗಮನಕ್ಕೆ ತರಬೇಕಾಗಿದೆ. ನಮ್ಮ ಸಮಾಜ ಕಲ್ಯಾಣ ಸಚಿವರಾಗಿರ್ತಕ್ಕಂಥ ಎಚ್ ಸಿ ಮಾದೇವ್ ಸಾಹೇಬ್ರ ಗಮನಕ್ಕೆ ತರಬೇಕಾಗಿದೆ. ತಂದ ನಂತರ ಇದ್ರ ಬಗ್ಗೆ ಎಲ್ಲ ತಮ್ಮ ಹತ್ರ ಮುಂದಿನ ದಿನಗಳಲ್ಲಿ ಮಾತಾಡ್ತಾರೆ. ತಾವು ಈ ಆಯೋಗದ ಅಧ್ಯಕ್ಷರಾಗಿ ಪೌರ ಕಾರ್ಮಿಕರಿಗೆ ಏನ್ ಸಂದೇಶ ಕೊಡಕ್ಕೆ ಇಷ್ಟ? ಪೌರ ಕಾರ್ಮಿಕರು, ನಾನು ಈ ದಿನ ನೂತನವಾಗಿ ಅಧ್ಯಕ್ಷನಾಗಿದ್ದೀನಿ. ತಮಗೇನು ಅನ್ಯಾಯ ಇದ್ರು ನನ್ನ ಬಳಿ ನೇರವಾಗಿ ಬರ್ಬೋದು. ಯಾವುದೇ ರೀತಿಯಾದ ಭಯದ ವಾತಾವರಣದಲ್ಲಿ ತಾವು ಕೆಲಸ ಮಾಡ್ತಕ್ಕಂಥ ಅಗತ್ಯ ಇಲ್ಲ. ಆಯೋಗದ ವತಿಯಿಂದ ತಮಗೇನು ತೊಂದರೆ ಇದ್ರು ಬಗೆಹರಿಸ್ತಕ್ಕಂಥ ಕಾನೂನು ರೀತಿಯಲ್ಲಿ ನಾನು ಸದಾ ಸಿದ್ಧ ಇದ್ದೀನಿ ಅಂತ ಹೇಳಕ್ಕೆ ತಮ್ಮ ಮೂಲಕ ಇಚ್ಛೆ ಪಡ್ತೇನೆ. ಸ್ವಾಗತ ಸರ್. ಥ್ಯಾಂಕ್ ಯು.